ಲೋಕ ಗೆಲ್ಲಲು ಕಾಂಗ್ರೆಸ್ ಸಮರಾಭ್ಯಾಸ ಜೋರಾಗಿದೆ. ರಾಜ್ಯಾದ್ಯಂತ ಮುಂದುವರೆದಿದೆ ಕಾಂಗ್ರೆಸ್ ಪ್ರಚಾರ ಯಾತ್ರೆ. ನೋಡಿ, ಇವತ್ತು ಮೂರನೇ ದಿನದ ಅಧಿಕೃತವಾದಂಥ ಪ್ರಚಾರ. ಕುರುಡುಮಲೆ ಗಣೇಶನ ದೇವಸ್ಥಾನದ ಪ್ರಚಾರ ಸಿಕ್ಕಿತ್ತು. ನಿನ್ನೆ ಕೂಡ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅವರ ಪರವಾಗಿ ಜೋಡೆತ್ತುಗಳು ಅಬ್ಬರದ ಪ್ರಚಾರವನ್ನು ನಡೆಸಿದರು. ಇವತ್ತು ಕೂಡ ಬೆಂಗಳೂರಿನಲ್ಲೇ ಸಿಎಂ ಡಿಸಿಎಂ ಮತಬೇಟೆ ನಡೆಸಿದ್ದಾರೆ. ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಮತಬೇಟೆಗಿಳಿಯಲಿದ್ದಾರೆ. ಜಯನಗರ, ಬಿಟಿಎಂ ಲೇಔಟ್, ಚಿಕ್ಕಪೇಟೆ, ರಾಜಾಜಿನಗರ, ಗಾಂಧಿನಗರ, ಸಿ.ವಿ. ರಾಮನ್ ನಗರದಲ್ಲಿ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರವಾಗಿ ಅಬ್ಬರಿಸಲಿದ್ದಾರೆ. ಪ್ರಚಾರದ ಮೂಲಕ ಸಿಎಂ ಹಾಗೆ ಡಿಸಿಎಂ ತೆರೆದ ವಾಹನದಲ್ಲಿ ರೋಡ್ ಶೋ ಇರುತ್ತೆ, ಸಮಾವೇಶಗಳಿರುತ್ತೆ. ನಿನ್ನೆ ಕೂಡ ನಾವು ಗಮನಿಸಿದ್ವಿ, ದಾಸರಹಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದು, ಮಲ್ಲೇಶ್ವರಂನಲ್ಲಿ ರೋಡ್ ಶೋ ನಡೆಸಿದ್ರು. ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೋದ ಕಡೆ ಬಂದ ಕಡೆಯಲ್ಲ ಜನ ಜಮಾವಣೆಗೊಳ್ತಿದ್ದಾರೆ, ಕಾರ್ಯಕರ್ತರು ಸೇರ್ತಿದ್ದಾರೆ, ಅದ್ಧೂರಿಯಾದಂತಹ ಸ್ವಾಗತಗಳನ್ನ ಕೋರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಅದರಲ್ಲೂ ನಿನ್ನೆ ಪ್ರೊಫೆಸರ್ ರಾಜೀವ್ ಗೌಡ ಪರವಾಗಿ ಪ್ರಚಾರವನ್ನು ಮಾಡಿದರು. ಮಲ್ಲೇಶ್ವರಂ, ದಾಸರಹಳ್ಳಿ, ಬ್ಯಾಟರಾಯನಪುರ ಈ ಭಾಗದಲ್ಲಿ. ಇವತ್ತು ಕೂಡ ಬೆಂಗಳೂರಿನ ಕೇಂದ್ರ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಇದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ತೇಜಸ್ವಿ ಸೂರ್ಯ ವಿರುದ್ಧ ಕಣದಲ್ಲಿದ್ದಾರೆ. ಅವ್ರ ಪರವಾಗಿ ಮತಬೇಟೆ ನಡೆಸ್ತಾರೆ. ಇವತ್ತು ರೋಡ್ ಶೋ ಇರುತ್ತೆ ಭರ್ಜರಿಯಾಗಿ. ನೋಡಿ, ಬೆಂಗಳೂರನ್ನ ಟಾರ್ಗೆಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ತಮ್ಮದೇ ಆದಂಥ ಪ್ಲ್ಯಾನ್ಗಳು ರೆಡಿಯಾಗಿದ್ದಾವೆ. ನೋಡಿ, ಬೆಂಗಳೂರು ಉತ್ತರ ಒಂದು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, 3 ಕ್ಷೇತ್ರ ಬರ್ತವೆ ನಗರ ವ್ಯಾಪ್ತಿಯಲ್ಲಿ. ಬೆಂಗಳೂರು ಗ್ರಾಮಾಂತರ ಅದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳಿದಿದೆ ಬಿಡಿ. ಬಟ್ ಈಗ ಈ 3ರಲ್ಲೂ ಕೂಡ BJPಯ ಸಂಸದರೇ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಈಗ ಬೆಂಗಳೂರು ಉತ್ತರ ಭದ್ರಕೋಟೆ, ಈಗ ಶೋಭಾ ಕರಂದ್ಲಾಜೆ ಬಂದರು, ಅಲ್ಲಿ ಸದಾನಂದ ಗೌಡರು ಇಲ್ಲ, ಪ್ರೊಫೆಸರ್ ರಾಜೀವ್ ಗೌಡ ಇದ್ದಾರೆ, ಸೌಮ್ಯ ರೆಡ್ಡಿ ಕೂಡ ಅಲ್ಲಿ ಪ್ರಬಲ ಎದುರಾಳಿ ಇದ್ದಾರೆ. ಇಲ್ಲಿ ಮನ್ಸೂರ್ ಅಲಿ ಖಾನ್ PC ಮೋಹನ್ಗೆ ಸ್ಪರ್ಧೆ ಒಡ್ಡಿದ್ದಾರೆ. ಹಾಗಾಗಿನೇ ಗೆಲುವಿನ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ, ಗೆಲ್ಲುವ ಹುಮ್ಮಸ್ನಲ್ಲಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡೆತ್ತುಗಳ ಹಾಗೆ ಕೆಲಸ ಮಾಡ್ತಿದ್ದಾರೆ. ಆ ಬಿರು ಬಿಸಿಲಲ್ಲಿ ಲೆಕ್ಕಿಸದೆ ಓಡಾಟ ನಡೆಸ್ತಾ ಇದ್ದಾರೆ, ಸಮಾವೇಶಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜನರ ಮುಂದಿಡ್ತಾ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿ ಹೇಳ್ತಿದ್ದಾರೆ. 20 ಕ್ಷೇತ್ರಗಳಲ್ಲಾದರೂ ಗೆಲ್ಲೇಬೇಕು ಅಂಥೇಳಿ ಹಠ ತೊಟ್ಟು ನಿಂತಿದ್ದಾರೆ ಇಬ್ಬರು ನಾಯಕರು. ನೋಡಿ, ಬೆಂಗಳೂರನ್ನ ಜಾಸ್ತಿ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಮಿನಿಮಮ್ 10 ಆದರೂ ಗೆಲ್ಲಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ನಾಯಕರು ಹೆಣೆದಿದ್ದಾರೆ. ನೋಡಿ, ಸ್ಥಳೀಯವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಹಾಲಿ ಸ್ಥಳೀಯ ಸಂಸದರು ನಿಮ್ಗೇನು ಮಾಡಿದ್ದಾರೆ, ಜನರನ್ನ ಅಭಿಪ್ರಾಯ ತೆಗೆದುಕೊಳ್ಳೋದು. ನಾವೇನು ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ ಅಂತ. ಟಫ್ ಫೈಟ್ ಇದೆ ಖಂಡಿತವಾಗ್ಲೂ ಈ ಬಾರಿ. ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಇವರೇ ಗೆಲ್ಬಹುದು ಅಂಥೇಳಿ. ಯಾಕೆಂದರೆ ಎದುರಾಳಿಗಳು ಕಾಂಗ್ರೆಸ್ನಿಂದ ಸ್ಟ್ರಾಂಗ್ ಆಗಿದ್ದಾರೆ. ನೋಡಿ, ಸೌಮ್ಯ ರೆಡ್ಡಿ ಅವರು ಕೂಡ ಅಷ್ಟೇ. ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯಗೆ ಸವಾಲಾಗಿದ್ದಾರೆ. ಜೊತೆಗೆ ಕೇಂದ್ರದಲ್ಲಿ PC ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್. ಘಟಾನುಘಟಿ ನಾಯಕರನ್ನು ಕಣಕ್ಕಿಳಿಸಿದೆ ಕಾಂಗ್ರೆಸ್. ಅವ್ರದ್ದೇ ಆದಂತಹ ಕೆಲವೊಂದಿಷ್ಟು ಸರ್ವೆಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈಗ ಚುನಾವಣಾ ಕಾವು ಬಿಸಿಲಿನ ಧಗೆ ಏರ್ತಾ ಇದ್ದಂತೆ ಚುನಾವಣಾ ಕಾವು ಕೂಡ ಅಷ್ಟೇ ರಂಗೇರ್ತಾ ಇದೆ. ರೋಡ್ ಶೋಗಳ ಮೂಲಕ, ಬೈಕ್ ರ್ಯಾಲಿಗಳ ಮೂಲಕ ಜನರನ್ನು ಆಕರ್ಷಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಮತಬೇಟೆಗಿಳಿದಿದ್ದಾರೆ, ಅಧಿಕೃತವಾದಂಥ ಪ್ರಚಾರ ಕಾರ್ಯಕ್ಕಿಳಿದಿದ್ದಾರೆ. ಬಹಳ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದಾವೆ ಬೆಂಗಳೂರಿನ 3 ಕ್ಷೇತ್ರಗಳು, ಉತ್ತರ, ದಕ್ಷಿಣ, ಬೆಂಗಳೂರು ಕೇಂದ್ರ. ಈಗಾಗಲೇ ಉತ್ತರದಲ್ಲಿ ನಿನ್ನೆ ಮಿಂಚಿನ ಸಂಚಾರ ಆಯಿತು. ಇವತ್ತು ಕೇಂದ್ರದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಏನಿಲ್ಲ. ಕೇಂದ್ರ ಸರ್ಕಾರದ ಕೆಲಸ 10 ವರ್ಷಗಳ ಸಾಧನೆ ಏನಿದೆ ಜನರ ಬಾಯಿಂದ ಕೇಳೋದು.
ನಾವೇನು ನಿಮ್ಗೆ ಕೊಟ್ಟಿದ್ದೇವೆ, ನಮ್ಮ ಸರ್ಕಾರ ಬಂದಮೇಲೆ ನಿಮ್ಗೇನು ಅನುಕೂಲ ಆಗಿದೆ. ಆಮೇಲೆ ಕಾಂಗ್ರೆಸ್ನ 25 ಗ್ಯಾರಂಟಿ ಖರ್ಗೆ ಅವರು ಘೋಷಣೆ ಮಾಡಿದ್ರಲ್ವಾ, ಅದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ.